ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಕಾರ್ಡ್ ಟೋಕನೈಸೇಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನೋಡಿ, ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಆನ್ಲೈನ್ನಲ್ಲಿ ಬಳಸೋದು ಈಗ ಸುರಕ್ಷಿತ ಹಾಗೂ ಹೆಚ್ಚು ಅನುಕೂಲಕರ ಆಗಿಬಿಟ್ಟಿದೆ. ನಿಮ್ಮ ಕಾರ್ಡ್ಗಳಿಗೆ ಟೋಕನ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಈ ಬ್ಯಾಂಕುಗಳಿಗೆ RBI ಅನುಮತಿಯನ್ನು ನೀಡಿರೋದೇ ಇದಕ್ಕೆ ಪ್ರಮುಖವಾದ ಕಾರಣ ಆಗಿದೆ. ಈಗ ಕಾರ್ಡ್ಗಳಿಗೆ ಈ ಟೋಕನೈಸೇಷನನ್ನು ಈ ಕಮರ್ಷಿಯಲ್ ಜಾಲತಾಣಗಳಲ್ಲಿ ಮಾತ್ರವೇ ಮಾಡಬಹುದಾಗಿದೆ. ಕಾರ್ಡ್ ಟೋಕನೈಸೇಷನ್ ಅಂದರೆ ಏನು ಅಂತ ನಾವೀಗ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನೋಡಿ, ಕಾರ್ಡ್ ಟೋಕನೈಸೇಷನ್ ಅಂದರೆ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ಗಳ ಸೂಕ್ಷ್ಮ ಮಾಹಿತಿಗಳನ್ನು ಒಂದು ವಿಶಿಷ್ಟವಾದ ಗುರುತು ಪತ್ತೆ ಹಚ್ಚುವ ಸಾಧನ ಅಥವಾ ಟೋಕನ್ಗೆ ಬದಲಾಯಿಸುವ ಪ್ರಕ್ರಿಯೆ ಆಗಿದೆ. ಎಲ್ಲ ವ್ಯವಹಾರಗಳಿಗೂ ಈ ಟೋಕನನ್ನು ಬಳಸಲಾಗುತ್ತೆ. ಇದು ಖಾತೆಗೆ ಅನಧಿಕೃತ ಪ್ರವೇಶ ಅಥವಾ ವಂಚನೆಯ ಅಪಾಯವನ್ನು ತಗ್ಗಿಸುತ್ತೆ. ನೀವು ನಿಮ್ಮ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಬಳಸಿದಾಗ ನಿಮ್ಮ 16 ಅಂಕೆಗಳ ಕಾರ್ಡ್ ಸಂಖ್ಯೆ, ಕಾರ್ಡ್ನ ಎಕ್ಸ್ಪೈರಿ ಡೇಟ್, CVV ಮತ್ತು ಒಮ್ಮೆ ಮಾತ್ರ ಬಳಸಬಹುದಾದ ಪಾಸ್ವರ್ಡ್ ಅಥವಾ ವ್ಯವಹಾರದ ಪಿನ್ಗಳಂತಹ ವಿವರಗಳನ್ನು ಆಧರಿಸಿ ವ್ಯವಹಾರವನ್ನು ಇದು ಪೂರ್ಣಗೊಳಿಸಲಾಗುತ್ತೆ. ಈ ಎಲ್ಲ ವಿವರಗಳು ಟೋಕನ್ ಅಂತ ಕರೆಯಲಾಗುವ ಒಂದು ವಿಶಿಷ್ಟವಾದ ಸಂಕೇತಕ್ಕೆ ಬದಲಾಯಿಸುವ ಪ್ರಕ್ರಿಯೆಯನ್ನೇ ಈ ಟೋಕನೈಸೇಷನ್ ಸಿಸ್ಟಮ್ ಎನ್ನಲಾಗುತ್ತೆ. ಈ ಪ್ರಕ್ರಿಯೆ ಟೋಕನ್ಗೆ ಮನವಿ ಸಲ್ಲಿಸುವ ವ್ಯಕ್ತಿಗೆ ಹಾಗೂ ಅವನು ಬಳಸುವ ಸಾಧನಕ್ಕೆ ನಿರ್ದಿಷ್ಟವಾಗಿ ಸೀಮಿತವಾಗಿರುತ್ತೆ. ಈ ಟೋಕನ್ ಯಾವಾಗಲೂ ನಿಮ್ಮ ಕಾರ್ಡ್ ಮತ್ತು ಸಾಧನಗಳಿಗೆ ಮಾತ್ರ ಸೀಮಿತವಾಗಿರುವಂತೆ ವಿಶಿಷ್ಟವಾಗಿ ಕ್ರಿಯೇಟ್ ಮಾಡಲ್ಪಟ್ಟಿರುತ್ತೆ. ಇನ್ನು ಈ ಟೋಕನೈಸೇಷನ್ ಪ್ರಕ್ರಿಯೆಯನ್ನು 2022 ಅಕ್ಟೋಬರ್ 1ರಂದು ಪರಿಚಯಿಸಲಾಗಿತ್ತು. ದೇಶದ ಉದ್ದಗಲಕ್ಕೂ ತ್ವರಿತವಾಗಿ ಏರ್ತಾ ಇದ್ದಂತಹ ಸೈಬರ್ ವಂಚನೆಯ ಪ್ರಕರಣಗಳನ್ನು ತಪ್ಪಿಸುವುದಕ್ಕೆ ಇದನ್ನು ಪರಿಚಯಿಸಲಾಗಿತ್ತು. ಟೋಕನೈಸೇಷನ್ನೊಂದಿಗೆ ಕಾರ್ಡ್ನ ವಿವರಗಳನ್ನು ಒಂದು ಸಂಕೇತದ ರೂಪದಲ್ಲಿ ಸಂಗ್ರಹಿಸುವುದು ವಂಚನೆಯ ಅಪಾಯವನ್ನು ತಗ್ಗಿಸುತ್ತೆ. ಸರಳವಾಗಿ ಹೇಳಬೇಕು ಅಂದರೆ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಗಳ ವಿವರಗಳನ್ನು ಟೋಕನ್ಗಳ ರೂಪದಲ್ಲಿ ಹಂಚಿಕೊಳ್ಳುವುದು ವಂಚನೆಯ ಬೆದರಿಕೆಯನ್ನು ಕನಿಷ್ಠ ಮಟ್ಟಕ್ಕೆ ಇಳಿಸುತ್ತೆ. ಇನ್ನು ಸದ್ಯ ಕೇವಲ ಕಾಮರ್ಸ್ ಜಾಲತಾಣಗಳು ಮಾತ್ರವೇ ಟೋಕನೈಸೇಷನ್ನ ಸೌಲಭ್ಯವನ್ನು ಬಳಸಬಹುದಾಗಿದೆ. ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ಗಳಂತಹ ಕಾಮರ್ಸ್ ಜಾಲತಾಣಗಳಲ್ಲಿ ನಿಮ್ಮ ಕಾರ್ಡ್ ಮೂಲಕ ನೀವೊಂದು ಆನ್ಲೈನ್ ಪೇಮೆಂಟನ್ನು ಮಾಡಿ ಹೊರಬರುವಾಗ ನಿಮ್ಮ ಕಾರ್ಡನ್ನು RBI ಮಾರ್ಗದರ್ಶಕ ಸೂತ್ರಗಳಿಗೆ ಅನುಗುಣವಾಗಿ ಭದ್ರಪಡಿಸಿಕೊಳ್ಳಿ ಎಂಬ ಆಯ್ಕೆಯನ್ನು ನೀವು ನೋಡ್ತೀರಿ. ನೀವು ಈ ಆಯ್ಕೆಯನ್ನು ಆರಿಸಿಕೊಂಡಾಗ ಒಂದು ಸುರಕ್ಷಿತವಾದ ಟೋಕನ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಕಾರ್ಡ್ನ ಸಂಪೂರ್ಣ ವಿವರಗಳನ್ನು ವ್ಯಾಪಾರಿಯ ಜಾಲತಾಣದ ಮಾಹಿತಿ ಸಂಗ್ರಹಣೆಯ ವಿಭಾಗ ಸಂಗ್ರಹಿಸುವ ಬದಲಿಗೆ ಕೇವಲ ಈ ಟೋಕನನ್ನು ಮಾತ್ರವೇ ಸಂಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುವಂತಹ ವ್ಯವಸ್ಥೆ ಇರುತ್ತೆ. ಈಗ ನಿಮಗೆ ಕಾರ್ಡನ್ನು ನೀಡಿರುವ ಬ್ಯಾಂಕ್ನ ಮಟ್ಟದಲ್ಲೇ ಕಾರ್ಡ್ನ ಆನ್ ಫೈಲ್ ಟೋಕನ್ ಕ್ರಿಯೇಷನ್ ಪ್ರಕ್ರಿಯೆಯನ್ನು ಆರಂಭಿಸುವ ಪ್ರಸ್ತಾವವನ್ನು RBI ಹೊಂದಿದೆ. ಈಗ ನಿಮಗೆ ಕಾರ್ಡನ್ನು ನೀಡಿರುವ ಬ್ಯಾಂಕ್ನ ಮಟ್ಟದಲ್ಲೇ ಕಾರ್ಡ್ ಆನ್ ಫೈಲ್ ಟೋಕನ್ ಕ್ರಿಯೇಷನ್ ಪ್ರಕ್ರಿಯೆಯನ್ನು ಆರಂಭಿಸುವ ಪ್ರಸ್ತಾವವನ್ನು RBI ಹೊಂದಿದೆ. ನೀವು ಆನ್ಲೈನ್ ಪೇಮೆಂಟ್ ಮಾಡಿದಾಗ ಕಾರ್ಡನ್ನು ನೀಡಿರುವ ಬ್ಯಾಂಕಿಗೆ ಟೋಕನ್ಗಾಗಿ ಒಂದು ಮನವಿಯನ್ನು ಕಳಿಸಲಾಗುತ್ತೆ. ಆಗ ಆ ಬ್ಯಾಂಕು ಆ ಮನವಿಯ ವಿಶ್ವಾಸಾರ್ಹತೆ ಮತ್ತು ಭದ್ರತೆಗಳನ್ನು ಖಚಿತಪಡಿಸಿಕೊಳ್ಳುತ್ತೆ. ಒಮ್ಮೆ ಮನವಿಯನ್ನು ಅನುಮೋದಿಸಿದ ನಂತರ ಕಾರ್ಡನ್ನು ನೀಡಿರುವ ಬ್ಯಾಂಕು ಬಳಕೆದಾರನು ಹಂಚಿಕೊಂಡಿರುವ ಕಾರ್ಡ್ನ ವಿವರಗಳಿಗೆ ಅನುಗುಣವಾಗಿ ಒಂದು ವಿಶೇಷವಾದ ಟೋಕನನ್ನು ಕ್ರಿಯೇಟ್ ಮಾಡುತ್ತೆ. ವ್ಯವಹಾರವನ್ನು ಆರಂಭಿಸುವುದಕ್ಕೆ ವ್ಯಾಪಾರಿಯು ಹಣದ ಪಾವತಿಯನ್ನು ಅಥರೈಸ್ ಮಾಡಿಕೊಳ್ಳುವುದಕ್ಕೆ ಬ್ಯಾಂಕ್ನಿಂದ ಕ್ರಿಯೇಟ್ ಆಗಿರುವ ಟೋಕನನ್ನು ಬಳಸಿಕೊಳ್ತಾನೆ. ಈ ಟೋಕನ್ ಕ್ರಿಯೇಟ್ ಆದಮೇಲೆ ಬರ್ತಕ್ಕಂಥ ಪೇಮೆಂಟ್ ಮನವಿಯನ್ನು ಸ್ವೀಕರಿಸಿದ ನಂತರ ಕಾರ್ಡನ್ನು ನೀಡಿರುವ ಬ್ಯಾಂಕ್ ತನ್ನ ಡೇಟಾಬೇಸ್ನಲ್ಲಿ ಸಂಗ್ರಹ ಆಗಿರುವ ಬಳಕೆದಾರನ ಕಾರ್ಡ್ನ ವಿವರಗಳನ್ನು ಪರಿಶೀಲನೆ ಮಾಡುತ್ತೆ. ಇದಾದ ನಂತರ ಬ್ಯಾಂಕ್ ವ್ಯವಹಾರದ ಪ್ರಕ್ರಿಯೆಯನ್ನು ಆರಂಭ ಮಾಡುತ್ತೆ. ಸದ್ಯ ಬ್ಯಾಂಕುಗಳು ಕಾರ್ಡ್ನ ಸಂಪೂರ್ಣ ಮಾಹಿತಿಯನ್ನು ಪಡೆದ ನಂತರವಷ್ಟೇ ಈ ವ್ಯವಹಾರವನ್ನು ಆರಂಭ ಮಾಡ್ತೇವೆ. ಈ ಸೌಲಭ್ಯದ ಪ್ರಯೋಜನಗಳ ಬಗ್ಗೆ ಮಾತನಾಡುವುದಾದರೆ ನಿಮ್ಮ ಕಾರ್ಡ್ಗೆ ಅತ್ಯುತ್ತಮವಾದ ಭದ್ರತೆಯನ್ನು ನೀಡುವುದರ ಜೊತೆಗೆ ವ್ಯವಹಾರಗಳು ಸಹ ವೇಗವಾಗಿ ನಡೀತವೆ. ಬ್ಯಾಂಕ್ನ ಮಟ್ಟದಲ್ಲಿ ಒಮ್ಮೆ ಟೋಕನ್ ಒಂದು ಕ್ರಿಯೇಟ್ ಆದ ನಂತರ ಪ್ರತಿಯೊಂದು ಆ್ಯಪ್ ಅಥವಾ ಜಾಲತಾಣಗಳಲ್ಲಿ ಟೋಕನೈಸೇಷನ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಬೇರೆ ಯಾವ ವ್ಯಾಪಾರಿ ವೇದಿಕೆಯಲ್ಲೂ ಕೂಡ ಕಾರ್ಡ್ನ ವಿವರಗಳನ್ನು ನೀಡಬೇಕಾದ ಅವಶ್ಯಕತೆ ಕೂಡ ಇರುವುದಿಲ್ಲ. ಕಾರ್ಡ್ನ ವಿವರಗಳು ಕಳುವಾಗುವ ಅಪಾಯ ಕೂಡ ಇಲ್ಲಿ ತಗ್ಗಿಸುತ್ತೆ. ನೀವು ಬ್ಯಾಂಕ್ನ ಜಾಲತಾಣ ಅಥವಾ ಆ್ಯಪ್ನಲ್ಲಿ ಟೋಕನ್ಗಳನ್ನು ಆ್ಯಡ್ ಮಾಡಬಹುದು ಅಥವಾ ಡಿಲೀಟ್ ಮಾಡಬಹುದು. ಬ್ಯಾಂಕ್ನ ಆ್ಯಪ್ನಲ್ಲಿ ನೀವು ನಿಮ್ಮ ಕಾರ್ಡ್ನ ಮಿತಿಯನ್ನು ನಿಗದಿಪಡಿಸುವ ರೀತಿಯಲ್ಲಿ ನೀವು ನಿಮ್ಮ ಕಾರ್ಡ್ಗೆ ಸುಲಭವಾಗಿ ಟೋಕನ್ಗಳನ್ನು ಸಹ ಕ್ರಿಯೇಟ್ ಮಾಡಿಕೊಳ್ಳಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ ನೈನ್ ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.